ಈದ್ಗಾ ಮೈದಾನದಲ್ಲಿ ಏನು ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30 ವೇಳೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದರೂ ಸಹ ಈಗ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು ನೋಡ್ಬೋದು. ನಾನೀಗ ಈದ್ಗಾ ಮೈದಾನದ ಬಳಿ ಇದ್ದೇನೆ. ನಿನ್ನೆ ರಾತ್ರಿ ಇಲ್ಲೇ ಏನು ಬೇಲಿಯನ್ನು ನಿರ್ಮಿಸಿದ್ರು. ಅದಾದ ನಂತರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದ ನಂತರದಲ್ಲಿ ಏನು ಸಾಕಷ್ಟು ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿದ್ರು. ಇವತ್ತು ಸಹ ನೋಡ್ಬೋದು ಏನು ಈ ತಿಲಕ್ ನಗರ ರಸ್ತೆಯಲ್ಲಿ ಏನಿದೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿರುವಂಥ ಹೋಟೆಲ್ ಅಂಗಡಿಗಳು ಸಹ ಇವತ್ತು ಸಹ ಬಂದಾಗಿರುವಂಥದ್ದು. ವಾಹನ ಸಂಚಾರವನ್ನು ಸಹ ಇಲ್ಲಿ ನಿಷೇಧ ಮಾಡಿದ್ದಾರೆ. ಎರಡೂ ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಒಳಗಡೆ ಬರದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಯಾರು ಬರಬಾರ್ದು, ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಸಹ ವಹಿಸಿರುವಂಥದ್ದು. 11 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ. ಅದಾದ ನಂತರದಲ್ಲಿ 12 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರು ಒಂದು ತುರ್ತು ಸುದ್ದಿಗೋಷ್ಠಿಯನ್ನು ಸಹ ಕರೆದಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗೃತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಇಡೀ ಏನು ತಿಲಕ್ ನಗರ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಸುತ್ತಲೂ ಸೇರಿದಂತೆ ಏನು ಈದ್ಗಾ ಮೈದಾನದ ಆವರಣದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. DR ಪೊಲೀಸ್ ಆಗಿರ್ಬೋದು, KSRP ತುಕಡಿಗಳನ್ನು ನಿಯೋಜನೆ ಮಾಡಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಸಭೆ 11 ಗಂಟೆಗೆ ಸಭೆ ಇದೆ, ಜೊತೆಗೆ 12 ಗಂಟೆಗೆ ತುರ್ತು ಸುದ್ದಿಗೋಷ್ಠಿ ಇರುವ ಕಾರಣಕ್ಕೆ ಈ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈದ್ಗಾ ಮೈದಾನದಲ್ಲಿ ಏನು ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30 ವೇಳೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದರೂ ಸಹ ಈಗ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು ನೋಡ್ಬೋದು. ನಾನೀಗ ಈದ್ಗಾ ಮೈದಾನದ ಬಳಿ ಇದ್ದೇನೆ. ನಿನ್ನೆ ರಾತ್ರಿ ಇಲ್ಲೇ ಏನು ಬೇಲಿಯನ್ನು ನಿರ್ಮಿಸಿದ್ರು. ಅದಾದ ನಂತರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದ ನಂತರದಲ್ಲಿ ಏನು ಸಾಕಷ್ಟು ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿದ್ರು. ಇವತ್ತು ಸಹ ನೋಡ್ಬೋದು ಏನು ಈ ತಿಲಕ್ ನಗರ ರಸ್ತೆಯಲ್ಲಿ ಏನಿದೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿರುವಂಥ ಹೋಟೆಲ್ ಅಂಗಡಿಗಳು ಸಹ ಇವತ್ತು ಸಹ ಬಂದಾಗಿರುವಂಥದ್ದು. ವಾಹನ ಸಂಚಾರವನ್ನು ಸಹ ಇಲ್ಲಿ ನಿಷೇಧ ಮಾಡಿದ್ದಾರೆ. ಎರಡೂ ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಒಳಗಡೆ ಬರದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಯಾರು ಬರಬಾರ್ದು, ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಸಹ ವಹಿಸಿರುವಂಥದ್ದು. 11 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ. ಅದಾದ ನಂತರದಲ್ಲಿ 12 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರು ಒಂದು ತುರ್ತು ಸುದ್ದಿಗೋಷ್ಠಿಯನ್ನು ಸಹ ಕರೆದಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗೃತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಇಡೀ ಏನು ತಿಲಕ್ ನಗರ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಸುತ್ತಲೂ ಸೇರಿದಂತೆ ಏನು ಈದ್ಗಾ ಮೈದಾನದ ಆವರಣದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. DR ಪೊಲೀಸ್ ಆಗಿರ್ಬೋದು, KSRP ತುಕಡಿಗಳನ್ನು ನಿಯೋಜನೆ ಮಾಡಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಸಭೆ 11 ಗಂಟೆಗೆ ಸಭೆ ಇದೆ, ಜೊತೆಗೆ 12 ಗಂಟೆಗೆ ತುರ್ತು ಸುದ್ದಿಗೋಷ್ಠಿ ಇರುವ ಕಾರಣಕ್ಕೆ ಈ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈದ್ಗಾ ಮೈದಾನದಲ್ಲಿ ಏನು ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30 ವೇಳೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದರೂ ಸಹ ಈಗ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು ನೋಡ್ಬೋದು. ನಾನೀಗ ಈದ್ಗಾ ಮೈದಾನದ ಬಳಿ ಇದ್ದೇನೆ. ನಿನ್ನೆ ರಾತ್ರಿ ಇಲ್ಲೇ ಏನು ಬೇಲಿಯನ್ನು ನಿರ್ಮಿಸಿದ್ರು. ಅದಾದ ನಂತರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದ ನಂತರದಲ್ಲಿ ಏನು ಸಾಕಷ್ಟು ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿದ್ರು. ಇವತ್ತು ಸಹ ನೋಡ್ಬೋದು ಏನು ಈ ತಿಲಕ್ ನಗರ ರಸ್ತೆಯಲ್ಲಿ ಏನಿದೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿರುವಂಥ ಹೋಟೆಲ್ ಅಂಗಡಿಗಳು ಸಹ ಇವತ್ತು ಸಹ ಬಂದಾಗಿರುವಂಥದ್ದು. ವಾಹನ ಸಂಚಾರವನ್ನು ಸಹ ಇಲ್ಲಿ ನಿಷೇಧ ಮಾಡಿದ್ದಾರೆ. ಎರಡೂ ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಒಳಗಡೆ ಬರದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಯಾರು ಬರಬಾರ್ದು, ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಸಹ ವಹಿಸಿರುವಂಥದ್ದು. 11 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ. ಅದಾದ ನಂತರದಲ್ಲಿ 12 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರು ಒಂದು ತುರ್ತು ಸುದ್ದಿಗೋಷ್ಠಿಯನ್ನು ಸಹ ಕರೆದಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗೃತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಇಡೀ ಏನು ತಿಲಕ್ ನಗರ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಸುತ್ತಲೂ ಸೇರಿದಂತೆ ಏನು ಈದ್ಗಾ ಮೈದಾನದ ಆವರಣದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. DR ಪೊಲೀಸ್ ಆಗಿರ್ಬೋದು, KSRP ತುಕಡಿಗಳನ್ನು ನಿಯೋಜನೆ ಮಾಡಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಸಭೆ 11 ಗಂಟೆಗೆ ಸಭೆ ಇದೆ, ಜೊತೆಗೆ 12 ಗಂಟೆಗೆ ತುರ್ತು ಸುದ್ದಿಗೋಷ್ಠಿ ಇರುವ ಕಾರಣಕ್ಕೆ ಈ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ,
ನಾಯಕಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ. ಈದ್ಗಾ ಮೈದಾನದಲ್ಲಿ ಏನು ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30 ವೇಳೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದರೂ ಸಹ ಈಗ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು ನೋಡ್ಬೋದು. ನಾನೀಗ ಈದ್ಗಾ ಮೈದಾನದ ಬಳಿ ಇದ್ದೇನೆ. ನಿನ್ನೆ ರಾತ್ರಿ ಇಲ್ಲೇ ಏನು ಬೇಲಿಯನ್ನು ನಿರ್ಮಿಸಿದ್ರು. ಅದಾದ ನಂತರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದ ನಂತರದಲ್ಲಿ ಏನು ಸಾಕಷ್ಟು ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿದ್ರು. ಇವತ್ತು ಸಹ ನೋಡ್ಬೋದು ಏನು ಈ ತಿಲಕ್ ನಗರ ರಸ್ತೆಯಲ್ಲಿ ಏನಿದೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿರುವಂಥ ಹೋಟೆಲ್ ಅಂಗಡಿಗಳು ಸಹ ಇವತ್ತು ಸಹ ಬಂದಾಗಿರುವಂಥದ್ದು. ವಾಹನ ಸಂಚಾರವನ್ನು ಸಹ ಇಲ್ಲಿ ನಿಷೇಧ ಮಾಡಿದ್ದಾರೆ. ಎರಡೂ ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಒಳಗಡೆ ಬರದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಯಾರು ಬರಬಾರ್ದು, ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಸಹ ವಹಿಸಿರುವಂಥದ್ದು. 11 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ. ಅದಾದ ನಂತರದಲ್ಲಿ 12 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರು ಒಂದು ತುರ್ತು ಸುದ್ದಿಗೋಷ್ಠಿಯನ್ನು ಸಹ ಕರೆದಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗೃತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಇಡೀ ಏನು ತಿಲಕ್ ನಗರ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಸುತ್ತಲೂ ಸೇರಿದಂತೆ ಏನು ಈದ್ಗಾ ಮೈದಾನದ ಆವರಣದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. DR ಪೊಲೀಸ್ ಆಗಿರ್ಬೋದು, KSRP ತುಕಡಿಗಳನ್ನು ನಿಯೋಜನೆ ಮಾಡಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಸಭೆ 11 ಗಂಟೆಗೆ ಸಭೆ ಇದೆ, ಜೊತೆಗೆ 12 ಗಂಟೆಗೆ ತುರ್ತು ಸುದ್ದಿಗೋಷ್ಠಿ ಇರುವ ಕಾರಣಕ್ಕೆ ಈ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ. ಈದ್ಗಾ ಮೈದಾನದಲ್ಲಿ ಏನು ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 7:30 ವೇಳೆಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಏನು ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದರೂ ಸಹ ಈಗ ಮತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು ನೋಡ್ಬೋದು. ನಾನೀಗ ಈದ್ಗಾ ಮೈದಾನದ ಬಳಿ ಇದ್ದೇನೆ. ನಿನ್ನೆ ರಾತ್ರಿ ಇಲ್ಲೇ ಏನು ಬೇಲಿಯನ್ನು ನಿರ್ಮಿಸಿದ್ರು. ಅದಾದ ನಂತರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಬೇಲಿಯನ್ನು ತೆರವುಗೊಳಿಸಿದ್ರು. ಅದಾದ ನಂತರದಲ್ಲಿ ಏನು ಸಾಕಷ್ಟು ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿದ್ರು. ಇವತ್ತು ಸಹ ನೋಡ್ಬೋದು ಏನು ಈ ತಿಲಕ್ ನಗರ ರಸ್ತೆಯಲ್ಲಿ ಏನಿದೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿರುವಂಥ ಹೋಟೆಲ್ ಅಂಗಡಿಗಳು ಸಹ ಇವತ್ತು ಸಹ ಬಂದಾಗಿರುವಂಥದ್ದು. ವಾಹನ ಸಂಚಾರವನ್ನು ಸಹ ಇಲ್ಲಿ ನಿಷೇಧ ಮಾಡಿದ್ದಾರೆ. ಎರಡೂ ಸೈಡ್ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಒಳಗಡೆ ಬರದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಯಾರು ಬರಬಾರ್ದು, ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಸಹ ವಹಿಸಿರುವಂಥದ್ದು. 11 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ. ಅದಾದ ನಂತರದಲ್ಲಿ 12 ಗಂಟೆಯ ವೇಳೆಗೆ ಏನು ಮುಸ್ಲಿಂ ಮುಖಂಡರು ಒಂದು ತುರ್ತು ಸುದ್ದಿಗೋಷ್ಠಿಯನ್ನು ಸಹ ಕರೆದಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗೃತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಇಡೀ ಏನು ತಿಲಕ್ ನಗರ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಸುತ್ತಲೂ ಸೇರಿದಂತೆ ಏನು ಈದ್ಗಾ ಮೈದಾನದ ಆವರಣದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. DR ಪೊಲೀಸ್ ಆಗಿರ್ಬೋದು, KSRP ತುಕಡಿಗಳನ್ನು ನಿಯೋಜನೆ ಮಾಡಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಸಭೆ 11 ಗಂಟೆಗೆ ಸಭೆ ಇದೆ, ಜೊತೆಗೆ 12 ಗಂಟೆಗೆ ತುರ್ತು ಸುದ್ದಿಗೋಷ್ಠಿ ಇರುವ ಕಾರಣಕ್ಕೆ ಈ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ.